ಯಾಕಂದರೆ ಈ ರೀತಿಯಾದ ಒಂದು ಪ್ಲ್ಯಾನಿಂಗನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಓಪನ್ ಟು ದ ಸ್ಕೈ ಮಾಡ್ಕೊಂಡಿದ್ದಾರೆ. ಏನೇ ಒಂದು ಬೆಳಕಾಗಿರ್ಬೋದು, ನೀರು, ಗಾಳಿ, ಈ ಒಂದು ಪಂಚಭೂತಗಳನ್ನು, ಆಕಾಶ, ಭೂಮಿ ಎಲ್ಲವನ್ನು ಯಾವ ರೀತಿ ಒಂದು ಮನೆಯಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದರ ಮುಂದೆ ಯಾವ ವಾಸ್ತುವನ್ನು ಕೂಡ ನಿಲ್ಲೋದಿಲ್ಲ. ಯಾಕಂದರೆ ವಾಸ್ತು ಅಂದ್ರೇ ಪಂಚಭೂತಗಳನ್ನು ಮನೆಯಲ್ಲಿ ಅಧೀನ ಮಾಡ್ಕೊಳೋದು. ಆ ಒಂದು ಕೆಲಸ ಈ ಒಂದು ಮನೆಯಲ್ಲಿ ಬಹಳ ನಾಜೂಕಾಗಿ ಅಚ್ಚುಕಟ್ಟಾದ ಒಂದು ರೀತಿಯಲ್ಲಿ ನಡೆದಿದೆ. ಮತ್ತು ನಿರ್ಮಾಣದ ಗುಣಮಟ್ಟವೂ ಕೂಡ ಬಹಳ ಸೊಗಸಾಗಿದೆ. ನಾನು ಮಣ್ಣಿನ ಪ್ಲಾಸ್ಟಿಂಗನ್ನು ಇಲ್ಲೇ ಮೊಟ್ಟ ಮೊದಲ ಬಾರಿಗೆ ನೋಡಿದ್ದು. ಮಣ್ಣಿನಿಂದ ಕೂಡ ಪ್ಲಾಸ್ಟಿಂಗನ್ನು ಮಾಡ್ತಿದ್ರು. ಅದು ಇವತ್ತಿಗೂ 70 ವರ್ಷದ ಆದ ಮೇಲೂ ಅದು ಉಳ್ಕೊಂಡಿದೆ ಅಂತ ಹೇಳಿದ್ರೆ ಇಟ್ಸ್ ಸಿಂಪ್ಲಿ ಎ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಆರ್ಕಿಟೆಕ್ಚರಲ್ ಕಾನ್ಸೆಪ್ಟ್ಸ್ ನಾನಿಲ್ಲಿ ನೋಡಿರ್ತಕ್ಕಂಥದ್ದು. ಮತ್ತು ನಾನು ಇಲ್ಲಿ ಒಂದು ನೋಡೋದಕ್ಕೆ ಬಯಸೋದು ಆ್ಯಸ್ ಎ ಸ್ಟ್ರಕ್ಚರಲ್ ಇಂಜಿನಿಯರ್. ನೋಡಿ, ಈ ಒಂದು ಚಪ್ಪಡಿಯನ್ನು ಹಾಕಿದ್ದಾರೆ ಇಲ್ಲಿ. ಇದು ಒಂಥರ ಮೆಝನೈನ್ ಫ್ಲೋರನ್ನು ಮಾಡಿದ್ದಾರೆ. ಈ ಫ್ಲೋರ್ ಹೈಟೇ ಬೇರೆ, ಈ ಫ್ಲೋರ್ ಹೈಟೇ ಬೇರೆ. ಇದನ್ನು ಡ್ರಾಪ್ ಮಾಡ್ಕೊಂಡಿದ್ದಾರೆ. ಬಹುಶಃ ಒಂದು 2 ಅಡಿ ಡ್ರಾಪ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಚಪ್ಪಡಿಯನ್ನು ಹಾಕಿದ್ದಾರೆ. ಆ ಚಪ್ಪಡಿಗೆ ಸಪೋರ್ಟಾಗಿ ಇಲ್ಲೊಂದು ಕೂಚಾ ಕಲ್ಲು ಹೋಗಿದೆ. ಈ ಒಂದು ಕೂಚಾ ಕಲ್ಲನ್ನ ಡೈರೆಕ್ಟಾಗಿ ಕಾಲಮ್ ಮೇಲೆ ಕೂರಿಸಿಲ್ಲ ಅವರು. ಇನ್ನೊಂದು ದಿಂಡನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಈ ಒಂದು ದಿಂಡನ್ನು ಕೊಟ್ಟಿದ್ದಾರೆ. ಈ ದಿಂಡು ಆದಮೇಲೆ ಇದು ಕಾಲಮ್ ಬಂದಿದೆ. ಇದು ಕೂಡ ಕಲ್ಲಿನ ಕಂಬ ಇದು. ಸೊ ಅಂದರೆ ನಾವು ಈಗ ಏನು ಕಾಲಮ್ ಡ್ರಾಪ್ ಸಿಸ್ಟಮನ್ನು, ಅಂದರೆ ಫ್ಲ್ಯಾಟ್ ಸ್ಲ್ಯಾಬ್ಸಲ್ಲಿ ನಾವು ಕಾಲಮ್ ಡ್ರಾಪನ್ನು ಮಾಡ್ತೀವಿ. ಸೊ ಆ ಒಂದು ಕಾಲಮ್ ಡ್ರಾಪ್ ಸಿಸ್ಟಮನ್ನು ಅವರು ಆಗಿನ ಕಾಲದಲ್ಲೇ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂಥೇಳಿ. ಸೊ ಒಂದು ಸ್ಲ್ಯಾಬಿನ ಬರ್ತಕ್ಕಂಥ ಲೋಡು ಬೀಮ್ ಮೇಲೆ ಬರಬೇಕು. ಬೀಮ್ ಮೇಲೆ ಬರ್ತಕ್ಕಂಥ ಲೋಡು ನೇರವಾಗಿ ಕಾಲಮ್ ಮೇಲೆ ಬರದೆ, ಪಾಯಿಂಟ್ ಲೋಡ್ ಆ್ಯಕ್ಟ್ ಆಗದೆ, ಅದು ಯೂನಿಫಾರ್ಮ್ ಆಗಿ ಡಿವೈಡ್ ಆದ ಮೇಲೆ ಅಲ್ಲಿಂದ ಒಂದು ಕಾಲಮ್ ಡ್ರಾಪ್ ಅಂತ ಕೊಟ್ಟು, ಅಲ್ಲಿ ಡಿವೈಡ್ ಆದಂತಹ ಲೋಡು ಈ ಒಂದು ಪಾಯಿಂಟ್ ಲೋಡ್ ಕಾಲಮ್ ಮೇಲೆ ಬಂದು ಅಲ್ಲಿಂದ ಅದು ಫೂಟಿಂಗ್ನ ಒಳಗಡೆ ಹೋಗ್ತಾ ಇದ್ದಿದ್ದು. ಸೊ ಈ ಒಂದು ವ್ಯವಸ್ಥೆ ಈಗಿನ ಕಾಲದಲ್ಲಿ ಯಾಕಿಲ್ಲ? ಯಾಕಂದರೆ ಆಗಿನ ದಿನಮಾನಗಳಲ್ಲಿ ಓದ್ಕೊಂಬಂದು ಸ್ಟ್ರಕ್ಚರಲಿ ಸೌಂಡ್ ಆಗಿರ್ತಕ್ಕಂಥವ್ರು ಮಾಡಿದರೆ ಓಕೆ. ಬಟ್ ಆಗಿನ ಕಾಲದಲ್ಲಿ ನಾರ್ಮಲ್ ಮನೆ ಕಟ್ಟೋರು ಕೂಡ ಈ ಒಂದು ವ್ಯವಸ್ಥೆ ಗೊತ್ತಿತ್ತು. ಅಂದರೆ ಲೋಡ್ ಫ್ಲೋ ಯಾವ ರೀತಿ ಇರುತ್ತೆ ಅನ್ನೋದು ಅವ್ರಿಗೂ ಗೊತ್ತಿತ್ತು, ಅರಿವಿತ್ತು. ಈಗಿನ ಕಾಲದಲ್ಲಿ ಲೋಡ್ ಫ್ಲೋ ಅನ್ನೋ ಅರಿವು ಭಾಳಷ್ಟು ಜನಕ್ಕೆ ಇಲ್ಲ. ಅದರ ಬಗ್ಗೆನೂ ಯೋಚಿಸೋದಿಲ್ಲ, ಚಿಂತಿಸೋದು ಇಲ್ಲ. ಯಾಕೆ ನೋಡಿ, ಎಷ್ಟು ವ್ಯವಸ್ಥಿತವಾದ ಒಂದು ನಿರ್ಮಾಣ. ನೀವು ಇಲ್ಲಿ ಈ ಒಂದು ಮಣ್ಣಿನ ಪ್ಲಾಸ್ಟರಿಂಗ್ ಮಾಡಿರೋದಕ್ಕೂ ಕೂಡ ಇದು ಔಟ್ರ್ ಗೋಡೆ. ಇದು ಯಾವ ಕಲರ್ ಬೇಕೋ ಆ ಕಲರ್ ಹೊಡ್ಕೊಂಡಿದ್ದಾರೆ ಅದ್ರ ಮೇಲೆ. ಸಿಂಪ್ಲಿ ಸೂಪರ್. ನನಗಂತೂ ಭಾಳ ಒಂಥರ ಕಣ್ಣಿಗೆ ಆನಂದ. ಈ ಥರ ಕೆಲಸಗಳೆಲ್ಲ ನಾವು ನಮ್ಮ ಒಂದು ಈ ಥರ ನಡೆದಿರ್ತಕ್ಕಂಥ ಕೆಲಸಗಳಲ್ಲಿ ನಾವಿವತ್ತು ಅಡ್ವಾನ್ಸ್ಡ್ ವರ್ಕಲ್ಲಿ ಇದ್ದೀವಿ. ಆದರೂ ಕೂಡ ನಮಗೆ ಭಾಳಷ್ಟು ಕ್ರ್ಯಾಕ್ಸ್ನ ಸಮಸ್ಯೆ ಇದೆ, ಭಾಳಷ್ಟು ಲೋಡ್ನ ಸಮಸ್ಯೆಗಳಿದೆ, ಬಹಳಷ್ಟು ಇಶ್ಯೂಸ್ ಇದೆ. ಮೇಸನ್ರಿ ಇಶ್ಯೂಸು, ಪ್ಲಾಸ್ಟ್ರಿಂಗ್ ಇಶ್ಯೂಸು, ಪೇಂಟಿಂಗ್ ಇಶ್ಯೂಸು, ಫ್ಲೋರಿಂಗ್ ನೋಡಿ, ಇವರು ಈ ಚಪ್ಪಡಿ ಕಲ್ಲುಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕ್ಲೀನಾಗಿ ಹಾಸ್ಕೊಂಡಿದ್ದಾರೆ. ಎಲ್ಲವನ್ನು ನಾವು ನೋಡಿ ತಿಳಿಯೋದು ಬಹಳ ಮುಖ್ಯ. ಹಾಗಾಗಿ ನಾವು ನೋಡಲಿಲ್ಲ, ಖಾಲಿ ಕೇಳಿದ್ದೀವಿ. ಅದನ್ನು ಅಪ್ಲೈ ಮಾಡೋದೂ ಈ ನಡುವೆ ಭಾಳ ಕಷ್ಟ. ಕೇಳಬೇಕು, ಕೇಳಿದ್ದನ್ನು ತಿಳ್ಕೊಬೇಕು, ತಿಳಿದಿದ್ದನ್ನು ಅಪ್ಲೈ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಗುಡ್.